ನ್ಯಾನೋಪ್ಲಾಸ್ಟಿಯಾ ಅಥವಾ ಹೇರ್ ಸ್ಮೂತ್ನಿಂಗ್ ಅಥವಾ ಸಾಫ್ಟ್ನಿಂಗ್ ಮಾಡಿಸಿದಾಗ ಸ್ವಲ್ಪ ದಿವಸ ಏನೋ ಹೇರ್ ಚೆನ್ನಾಗಿರುತ್ತೆ, ಬಟ್ ಲೇಟರ್ ಆನ್ ಹೇರ್ ತುಂಬಾನೇ ಡ್ಯಾಮೇಜ್ ಆಗಿ ಡಲ್ ಆಗಿ ಥಿನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಮನೇಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಯಾವುದೇ ರೀತಿಯ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿಸಿರ್ಲಿ, ಹೇರ್ ಸ್ವಲ್ಪ ದಿವಸ ಮಾತ್ರನೇ ಚೆನ್ನಾಗಿರೋದು. ಅದಾದ ನಂತರ ಅಡ್ವರ್ಸ್ ಆಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ತುಂಬಾನೇ ಸಿಂಪಲ್ ಆಗಿ ಮಾಡ್ಬೋದು. ಎಳ್ನೀರಲ್ಲಿ ಸ್ವಲ್ಪ ಬಲ್ತಿರೋಂಥದ್ದು ತಗೊಳ್ಬೇಕು. ಇದನ್ನ ದೋಸೆಕಾಯಿ ಅಂತ ಕೂಡ ಹೇಳ್ತೀವಿ. ಅದನ್ನ ಎಳ್ನೀರನ್ನ ಕನ್ಸ್ಯೂಮ್ ಮಾಡ್ಕೊಳ್ಳಿ. ಅದ್ರ ದೋಸೆಕಾಯಿ ಅಂತ ಏನ್ ಹೇಳ್ತೀವಿ, ಆ ಪಲ್ಪ್ನ ಚೆನ್ನಾಗಿ ತಗೊಂಡು ಅದನ್ನ ಬ್ಲೆಂಡರ್ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ತುಂಬಾನೇ ಜಾಸ್ತಿ ಡಲ್ ಅಂಡ್ ಡ್ರೈ ಆಗಿದ್ರೆ ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಹೇರ್ಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಯಾವುದೇ ರೀತಿಯ ನ್ಯಾನೋಪ್ಲಾಸ್ಟಿಯಾ ಅಥವಾ ಸಾಫ್ಟ್ನಿಂಗ್ ಸ್ಮೂತ್ನಿಂಗ್ ಇಂದ ಆಗಿರುವಂತ ಕೆಮಿಕಲ್ ಡ್ಯಾಮೇಜ್ ನ ತುಂಬಾ ಫಾಸ್ಟ್ ಆಗಿ ರಿಕವರಿ ಮಾಡ್ತಾ ಬರ್ಬೋದು. ಈ ಐಡಿಯಾನ ಖಂಡಿತವಾಗ್ಲೂ ಮನೆಯಲ್ಲೇ ಟ್ರೈ ಮಾಡ್ತಾ ಇರಿ. ಇದೇ ತರನೇ ಬ್ಯೂಟಿ ಅಪ್ಡೇಟ್ಸ್ ಬೇಕಾ? ಹಾಗಾದ್ರೆ ವಿಶ್ವವಾಣಿ ಟಿವಿ ಚಾನೆಲ್ನ ಈಗಲೇ ಫಾಲೋ ಮಾಡಿ.